ನೀನು ಈ ಸಮಯದಲ್ಲಿ ಟೈಮ್ ಆಗಿ ತಿಂಡಿ ತಿನ್ಬೇಕು, ಊಟ ಮಾಡ್ಬೇಕು. ನಡಿ, ಬಿಸಿ ಇರುವಾಗ್ಲೇ ತಿನ್ನುವಂತೆ. ತಿಂತೀನಿ ಅಜ್ಜಿ, ಶ್ರದ್ಧಾ ಅಕ್ಕನು ಬರ್ಲಿ. ಬಂದ್ರಲ್ಲ. ಅರೆ ಶ್ರದ್ಧಾ, ಆಗ್ಲೇ ಹೊರಟ್ಬಿಟ್ಯಾ? ಇನ್ನು ತಿಂಡಿ ತಿಂದಿಲ್ಲ ನೀನು? ಅಕ್ಕ, ನೀನಲ್ಲಿಗೆ ಹೊರಟೆ? ಮನೆಗೆ ಹೊರಟೆ ರಚನಾ. ತಿಂಡಿ ಅಲ್ಲಿಗೆ ಹೋಗಿ ತಿಂತೀನಿ ಅಜ್ಜಿ. ಏನ್ ಶ್ರದ್ಧಾ, ಬ್ಯಾಗ್ ತಗೊಂಡು ಎಲ್ಲಿಗೋ ಹೊರಟಿದ್ಯಾ? ಅವಳು ಅಮ್ಮನ ಮನೆಗೆ ಹೊರಟಿದ್ದಾಳೆ. ಅಮ್ಮನ್ ನೋಡ್ಬೇಕು ಅನ್ಸಿದ್ಯಂತೆ. ಅಮ್ಮನ್ ನೋಡೋಕ್ ಆಸೆನೋ ಇನ್ನೇನೋ ಯಾರಿಗ್ ಗೊತ್ತು. ಇರ್ಲಿ ಬಿಡೆ ಊರ್ಮಿ, ಅಮ್ಮನ ಮನೆಗೆ ಹೋಗಿ ತುಂಬಾ ದಿನಗಳಾಗೋಗಿದೆ, ಅದಕ್ಕೆ ಹೊರಟಿದ್ದಾಳೆ ಅನ್ಸತ್ತೆ ಅಲ್ವಾ ಶ್ರದ್ಧಾ? ಅಮ್ಮಂಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಒಂದ್ಸರಿ ಹೋಗಿ ಬರೋಣ ಅನ್ಕೊಂಡೆ. ಅಮ್ಮಂಗೆ ಹುಷಾರಿಲ್ವಾ? ಏನಾಯ್ತಕ್ಕ? ನೀ ನಂಗೇನು ಹೇಳಲೇ ಇಲ್ಲ. ಅಂಥದ್ದೇನಿಲ್ಲ ರಚನಾ, ಏನೋ ಸ್ವಲ್ಪ ಸುಸ್ತಾಗ್ತಿದೆ ಅಂತಿದ್ರು. ಅವ್ರಿಗೂ ಪಾಪ ಒಬ್ಬರಿಗೆ ಬೇಜಾರಾಗಿರುತ್ತೆ. ಸುನಿಧಿ ಬೇರೆ ಮನೇಲಿಲ್ವಲ್ಲ, ನಾ ಹೋಗಿ ಬರ್ತೀನಿ. ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋ. ಅವಳಲ್ಲಿ ಅವಳ ಆರೋಗ್ಯ ನೋಡ್ಕೋತಾಳೆ, ನೀನೇ ಅವಳ ಆರೋಗ್ಯ ನೋಡ್ಕೋಬೇಕು. ನೀನು ಈಗ ಹೋಗಿ ಬಂದ್ಬಿಡ್ತೀಯಲ್ಲ, ಚಿಂತೆ ಯಾಕೆ? ಹೊರಗಡೆ ಡ್ರೈವರ್ ಇರಬೇಕು, ಹೋಗ್ಬಾ, ಆರಾಮಾಗಿ ಹೋಗ್ಬಾ. ಬರ್ತೀನಿ ಅಜ್ಜಿ.